ಚೇಂಜ್ ಮಾಡಿಸ್ತೀವಿ ಸರ್, ಎಲ್ಲ ಒಂದೊಂದು ಸ್ಕ್ರೀನಲ್ಲೂ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದರೆ ನಾವು ಆದ್ರೆ ಅವ್ರು ಕೇಳ್ತಾರೆ ಪ್ರೈಮ್ ಟೈಮ್ ಬೇಕು ಅಂತ. ಪ್ರೈಮ್ ಟೈಮ್ ಬೇಕು, ಪ್ರೈಮ್ ಟೈಮ್ ಪ್ಲಸ್ ಎಕ್ಸ್ಟ್ರಾ ಒಂದು ಶೋ ಇನ್ಕ್ರೀಸ್ ಮಾಡಿ ಹೇಳಿದ್ವಿ. ನಾನು ಟ್ರೈ ಮಾಡಿ ಇನ್ನೊಂದು ಹಾಫ್ ಅನ್ ಅವರ್ ಅಂತ ತಿಳಿಸು ಅಂತ ಕಾರ್ಯಗತ ಆಗುತ್ತೆ ಹೇಳಿದರೆ ಹೇಳ್ತಾರೆ. ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ನಾವು ಏನಿಲ್ಲ, ನಾನು ಹೇಳ್ತಿರೋದು ಓಕೆ. ಈಗ ಓಕೆ, ಇಷ್ಟು ವರ್ಷ ಆಯ್ತು, ನನ್ನ ತಂದೆದು ಒಂದು ರೆಕಗ್ನಿಷನ್ ಇದೆ, ಇವತ್ತು ನಂದು ಒಂದು ರೆಕಗ್ನಿಷನ್ ಇದೆ, ನಂದು ಒಂದು ಫ್ಯಾನ್ ಫಾಲೋವಿಂಗ್ ಎಲ್ಲ ಆಯಿತು. ನನಗೆ ಹಿಂಗೆ ಮಾಡ್ತಿದ್ರೆ ಇನ್ನು ಹೊಸಬ್ರು ಪಾಪ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಅವ್ರದ್ದು ಒಂದು ಲೈನಪ್ ಇದೆ ಒಂದಿಷ್ಟು, ಅವ್ರಿಗೇನೇನು ಮಾಡ್ತಾರೆ, ಅವ್ರಿಗೆ ಏನು ಈಗ ಪ್ರತಿ ಸಲನೂ ಹಿಂಗೆ ಬಂದು ಫೈಟ್ ಮಾಡ್ಬೇಕಾ? ನಾನು ಆಗ್ತಾ ಇದೆ ಅದು ಪ್ರತಿ ಸಲನೂ ಬಂದು ಫೈಟ್ ಮಾಡಬೇಕು. ಅಧ್ಯಕ್ಷ, ಇದರ ಜೊತೆಗೆ ಕನ್ನಡದ ಒಳ್ಳೆ ಸಿನಿಮಾಗಳನ್ನು ಗೆಲ್ಲಿಸಿಕೊಳ್ಳುವಂಥದ್ದು ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಮತ್ತು ಇಂಡಸ್ಟ್ರಿಯ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಇಲ್ಲ ಸರ್, ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಅನ್ನೋದು ಬಿಡಿ. ಇಂಡಸ್ಟ್ರಿ ಯಾವತ್ತೂ ಒಗ್ಗಟ್ಟು ಇದ್ದೇ ಇದೆ. ಕೆಲವು ಕಡೆ ಎಲ್ಲೋ ಇಂಥ ಒಗ್ಗಟ್ಟುಗಳಾಗತ್ತೆ. ಫಿಲಂ ಚೇಂಬರ್ ಜಾಸ್ತಿ ಮುತುವರ್ಜಿ ವಹಿಸಬೇಕು ಅನ್ಸುತ್ತೆ ಸರ್ ಇಂಥ ವಿಚಾರ. ಏನು ಮಾಡಬೇಕಾಗಿದೆ ಎಲ್ಲರೂ ಸ್ಪಂದಿಸ್ತಾ ಇದ್ದೀವಿ ಮೇಡಮ್. ಈಗ ಇವ್ರು ಬಂದಿದ್ದ ತಕ್ಷಣ 5 ನಿಮಿಷನೂ ನಾವು ಲೇಟ್ ಮಾಡಿಲ್ಲ. ಕೇಳಿ ಅವರು ಡೈರೆಕ್ಟರ್ಗಳು ಇದ್ರು ಜೊತೆಲಿ ಇಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡಿದೆ, ಏನಪ್ಪ ಹಿಂಗೆ ಮಾಡ್ತಾ ಇದೆ ಅಂತ ಕೇಳಿದ್ವಿ. ಇಮಿಡಿಯೇಟಾಗಿ ನಾವು ಯಾವುದೇ ರೀತಿ ಸ್ಪಂದಿಸೇ ಇಲ್ಲ. ಯಾವ್ದಾದ್ರು ವಿಷಯ ಬಂದಾಗ ಸ್ಪಂದಿಸ್ತಾ ಇದ್ವಿ. ಅದೇನಿಲ್ಲ, ನಾವು ಒಗ್ಗಟ್ಟು ಕೊಡ್ತೇವೆ ಇಲ್ಲ. ಕೆಲವು ಇವಾಗಲೇ ನೀವೇ ಹೇಳಿದ್ರಮ್ಮ, ಇವರು ಹೇಳಿದ್ದಾರೆ ಸೀಸೆ ಅದು ಇದು ಅಂತ ಹೇಳಿ. ಆದ್ರೆ ಆ ಪರಿಧಿಗೆ ಹೋಗ್ತೇನೆ ನಾವು ನಮ್ಮ ಕೈಲಾಗೋದೆಲ್ಲ ಮಾಡ್ತಾ ಇದ್ವಿ. ಅಲ್ಲ, ನಾನು ಅದೊಂದೇ ಕೇಳ್ತಿರೋದು, ಹಿಂದಿಗೆ 7 ಶೋ ಕೊಟ್ಬಿಟ್ಟು ನಮ್ಗೆ ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಅದೊಂದು ನಮಗೆ ಸಾಧ್ಯತೆ ಇದೆಯಾ ನಿಮ್ಗೆ? ಫೈನಲಿ ಸರಿ ಹೋಗ್ಬೋದಂತ ನಂಬಿಕೆ ಇದೆಯಾ ಸರ್ ಫೈನಲಿ ಅಂತ ಮಾತಾಡಿರೋ ಬಿಟ್ಟಿರೋದು? ಇನ್ನೊಬ್ಬರ ಇವ್ರು ಹೇಳಿದ್ರು ಸರ್, ನಾವು ಮಹಾರಾಷ್ಟ್ರಲ್ಲಿ ಇದ್ವಾ ಅಥವಾ ಕರ್ನಾಟಕದಲ್ಲಿ ಇದ್ವಾ ಅಂತ ಕೇಳಿದ್ರು. ಒಳ್ಳೆ ಪ್ರಶ್ನೆ ಕೇಳಿದ್ರು. ನಮಗೂ ಎಲ್ಲೋ ಆ ಥರ ಎಲ್ಲಿದ್ದವಪ್ಪ ಅನ್ನೋದು ನಾವು ಮುಟ್ಟು ನೋಡ್ಕೋಬೇಕಾಗತ್ತೆ ಇಂಥ ಕ್ವಶನ್ ಕೇಳಿದಾಗ. ಅಲ್ಲ ಸರ್, ನಾವು ಯಾವತ್ತೂ ಪರವಾಗೇ ಇದ್ವಿ ಸರ್. ಅಲ್ಲ, ನೀವು ಕಾಲ್ ಮಾಡಿದ್ರೆ ನಿಮ್ ರೆಸ್ಪಾನ್ಸೇ ಸರಿಯಾಗಿ ಮಾಡ್ತಾ ಇಲ್ಲ ಅವರು. ಈಗ ಸ್ವಿಚ್ ಆಫ್ ಮಾಡ್ಕೋಬೇಡ್ರಿ ಇಮಿಡಿಯೇಟ್. ನಿಮ್ಮ ಎದುರಿಗೆ ನಡೆದಿರೋದು ಮಾತು ಕೇಳಿದ್ರಿ ನಂಬಿಕೆ ಇದೆ ಅಂತ. ನಾನು ಕರ್ನಾಟಕದ ಜನತೆ ಮೇಲೆ ನಂಬಿಕೆ ಇದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಕಾಪಾಡ್ಕೊಂಡು ಕೈ ಬಿಡಲ್ಲ, ಮಾಡ್ತಾರೆ, ಕೈ ಬಿಡಲ್ಲ. ಈ ಸಿನಿಮಾಗಂತೂ ತುಂಬಾ ಅವ್ರ ಆಶೀರ್ವಾದ ಮಾಡಿದ್ರು, ನಿಜ ಹೇಳ್ತೀನಿ. ತುಂಬಾ ರೈಸ್ ಆಗಿದೆ, ಅವ್ರ ಕೈ ಬಿಟ್ಟಿಲ್ಲ. ಒಳ್ಳೆ ಸಿನಿಮಾ. ಫೋನ್ ಮಾಡಿದ್ದಾನೆ ಸರ್, ಜ್ಯೋತಿ ಮಾಡಿದ್ದಾನೆ.